ನಾನೇನು ಪ್ಲಾನ್ ಮಾಡಿದ್ದೀನಿ ಅಂತ ನಿನಗೆ ಹೇಳ್ತೀನಿ. ಅದ್ರ ಮೇಲೆ ನೀನೊಂದು ಪ್ಲಾನ್ ಕೊಡು. ಸರಿ ಶಂಕರ. ಇಲ್ಲಿ ದೊಡ್ಡದಾಗಿ ಮಂಟಪದ ಥರ ಸಮಾಧಿ ಕಟ್ಟಬೇಕು. ಇಲ್ಲಿ ನನ್ನ ತಂದೆ ತಾಯಿ ಕಾಲ್ ಕೆಳಗಡೆ 3 ಅಡಿ 6 ಅಡಿ ಗುಂಡಿ ತೋಡಬೇಕು. ಅಲ್ಲಿ ಮೆಟ್ಟಲುಗಳನ್ನ ಕಟ್ಟಬೇಕು. ಶಂಕರ, 3 ಅಡಿ 6 ಅಡಿ ಗುಂಡಿ ತೆಗೆದು ಅದ್ರ ಮೇಲೆ ಮೆಟ್ಲು ಕಟ್ಟಬೇಕಾ? ಏನು ಹೇಳ್ತಿದ್ಯಾ? ನಮ್ಮ ತಂದೆ ತಾಯಿ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರ ಪಾಲಿಗಿದು ದೇವಸ್ಥಾನ. ಇಲ್ಲಿಗೆ ಬಂದವರೆಲ್ಲ ಪ್ರತಿಯೊಬ್ಬರು ಅದನ್ನು ತುಳಿದು ಅಂದರೆ ಮೆಟ್ಲು ಹತ್ತಿ ಆಶೀರ್ವಾದ ತಗೋಬೇಕಲ್ಲ, ಅದಕ್ಕೆ ಹೇಳಿದೆ. ಸರಿ ಶಂಕರ, ನೀನು ಹೇಳ್ದಾಗೆ ಮಾಡ್ಕೊಡ್ತೀನಿ. ಅಣ್ಣ ಎಲ್ಲ ವ್ಯವಸ್ಥೆ ಆಯ್ತಣ್ಣ. ಹಾಂ, ಬಂದೆ, 1 ನಿಮಿಷ. ಆಗ ನನ್ನ ತಂದೆ ನಿನ್ನನ್ನು ಓದಿಸಿ ಇಂಜಿನಿಯರ್ ಮಾಡಿದ್ರು. ಈಗ ನಿನ್ನ ಸಮಾಧಿ ಕಟ್ಟಿಸಿ ಋಣ ತೀರಿಸ್ಕೊ. ಶಂಕರ, ಅವ್ರು ಬದುಕಿದ್ದಾಗಂತೂ ನಾನು ಋಣ ತೀರ್ಸೋಕ್ಕಾಗಲಿಲ್ಲ. ಈಗ ಅಟ್ಲೀಸ್ಟ್ ಈ ಸಮಾಧಿ ಕಟ್ಟಿಸೋ ಮೂಲಕ ಆ ಋಣನ ಸ್ವಲ್ಪನಾದರೂ ತೀರಿಸ್ತಿದ್ದೀನಿ ಅನ್ನೋ ತೃಪ್ತಿ ನನಗಾಗ್ತಿದೆ. ಶಂಕರ, ನಾನು ಹೋಗಿ ಸ್ಕೆಚ್ ರೆಡಿ ಮಾಡ್ಕೊಂಬರ್ತೀನಿ. ಹಾಂ.